ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಯಾರನ್ನ ಜೀವನದಲ್ಲಿ ಯಾವತ್ತು ನೋಡಬಾರ್ದು ಅನ್ಕೊಂಡಿದ್ನೋ ಅವ್ರನ್ನೇ ನೋಡ್ಬೇಕಾಗಿ ಬಂದಿದೆ. ಅಷ್ಟಕ್ಕೂ ಯಾರ್ ತಾತ ಅವರು? ತಂಗೆಮ್ಮ. ಅವರು ನನ್ನ ಒಡ ಹುಟ್ಟಿದ ಅಣ್ಣ. ಹಾ, ಅಣ್ಣನೇ. ಅಣ್ಣ ಅನ್ನೋ ಅಭಿಮಾನ ನಿನಗಿದ್ರೆ ಸಾಕಾಗುತ್ತಾ? ನೋಡ್ದಲ್ಲ ಮನುಷ್ಯನ್ನ, ಇಷ್ಟು ಕಾಲ ಕಳೆದ ಮೇಲೆ ಕಣ್ಮುಂದೆ ಬಂದ. ಆವತ್ತು ಹೇಗ್ ನೋಡ್ದ್ನೋ ಇವತ್ತು ಹಾಗೆ ನೋಡ್ದ. ಆ ಕಣ್ಣಲ್ಲಿ ದ್ವೇಷ ಬಿಟ್ರೆ ತಪ್ಪು ಮಾಡಿದೀನೇನೋ ನೋವು ಸ್ವಲ್ಪನೂ ಇಲ್ಲ. ತಪ್ಪು ಮಾಡಿದ್ ನಾವಲ್ಲಮ್ಮ, ಜಯಂತಿನೇ ತಪ್ಪು ಮಾಡಿದ್ದು. ತುಂಬಾ ಮುದ್ದಾಗ್ ಸಾಕದ್ವಿ, ಒಳ್ಳೆ ಸಂಬಂಧ ನೋಡಿ ಮದುವೆನೂ ಮಾಡ್ಬೇಕು ಅನ್ಕೊಂಡ್ವಿ. ನಾವೆಲ್ಲ ಮದುವೆ ಏರ್ಪಾಟ್ ಮಾಡ್ತಿದ್ರೆ ಯಾವನ್ನೋ ಮದುವೆ ಮಾಡ್ಕೊಂಡ್ ಬಂದಿದ್ಲು. ಏನ್ ಅನ್ಬೇಕು, ಏನ್ ಮಾಡ್ಬೇಕು? ಮನೆಯವ್ರಿಗೆ ಹೇಳ್ದೇ ಇರೋದು ತಪ್ಪೇ ಇರಬಹುದು, ಆದ್ರೆ ಇಷ್ಟಪಟ್ಟು ಇಬ್ರು ಗಂಡ ಹೆಂಡತಿ ಆಗೋದು ತಪ್ಪೇ ಅಲ್ಲ. ಕೂತ್ಕೊಂಡು ಮಾತಾಡಿದ್ರೆ ಬಗೆಹರಿಯೋದಿಕ್ಕೆ ದೊಡ್ಡ ರಾದ್ದ ಅಂತ ಮಾಡ್ದ. ಎಲ್ರ ಮುಂದೆ ನನ್ಗೆ ಹೊಡೆದು ಅವಮಾನ ಮಾಡ್ದ. ಆ ಅವಮಾನನ ನಾನ್ ಯಾವತ್ತೂ ಮರೆಯಲ್ಲ. ತಾತ, ನಡ್ತಿದ್ದೇನೋ ನಡ್ದೋಯ್ತು. ಯಾವತ್ತೋ ನಡ್ತಿದ್ ವಿಷಯಕ್ಕೆ ಈಗ್ಲೂ ಕೋಪ ಯಾಕೆ? ಇದು ಕೋಪ ಅಲ್ಲಮ್ಮ, ನೋವು. ಮನೆ ದೇವತೆ ತರ ಬೆಳೆಸಿದ್ದಕ್ಕೆ ಮನೆ ಮರ್ಯಾದೆ ತೆಗ್ಲಲ್ಲ ಅನ್ನೋ ನೋವು. ಏನಾಗಿದೆಯೋ ಅದರಲ್ಲಿ ಮಾವನಿಗಿಂತ ಡ್ಯಾಡಿದೆ ತಪ್ಪು ಅಂತ ಅನಿಸ್ತಾ ಇದೆ. ಪ್ರೀತಿ ಮದ್ವೆ ಆಗೋದು ತಪ್ಪಾ? ಪ್ರೀತಿಸೋ ತಪ್ಪಲ್ಲಮ್ಮ, ದೊಡ್ಡವರಿಗೆ ಹೇಳದೇ ಇದ್ದಿದ್ ತಪ್ಪು. ಅವರು ಎಷ್ಟೋ ಮುದ್ದಾಗಿ ಸಾಕಿದ ತಂಗಿನ ಯಾರೋ ಬಂದು ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಡು ಹೋದ್ರೆ ಕೋಪ ಬರಲ್ವಾ? ಆ ಕೋಪದಲ್ಲೇ ಒಂದೇಟ್ ಹೊಡೆದಿರಬಹುದು. ಅಷ್ಟೇ ಯಾಕಪ್ಪ? ಅತ್ತೆ ಯಾರನ್ನಾದ್ರೂ ಪ್ರೀತಿ ಮಾಡಿ ನೀನ್ ಮುಂದೆ ಕರ್ಕೊಂಡ್ ಬಂದ್ರೆ ನೀನ್ ಸುಮ್ನಿರ್ತಿದ್ಯಾ? ಅಮ್ಮ, ಇವಾಗ ನಡೀತಿರೋ ಅಮೃತ ಗಳಿಗೆಯಲ್ಲಿ ನೀವೆಲ್ಲರೂ ಅಮ್ಮನವರಿಗೆ ಅಭಿಷೇಕ ಮಾಡೋದ್ರ ಮೂಲಕ ಪೂಜೆ ಪ್ರಾರಂಭ ಮಾಡಿ. ಅದಾದ್ಮೇಲೆ ಹೋಮ, ಆಮೇಲೆ ಅಮ್ಮನವ್ರು ಒಡವೆ ಕೊಟ್ರೆ ಕಾರ್ಯಕ್ರಮ ಪೂರ್ತಿ ಆಗುತ್ತೆ. ಆಯ್ತು ಪುರೋಹಿತ್ರೆ. ಒಂದ್ ವೇಳೆ ಅಭಿಷೇಕ ನಡೀದೇ ಇದ್ರೆ? ಲೋಕಿ, ಕ್ಯಾಶುಯಲ್ ಆಗಿ ಹಾಗೆ ಹೇಳ್ದೆ ತಾತ. ಅದು ಎಲ್ಲದಕ್ಕಿಂತ ಅನಿಷ್ಟನಮ್ಮ. ಅದರಲ್ಲೂ ಅಮೃತಗಳಿಗೆ ಅಭಿಷೇಕ ಮಾಡದೇ ಇದ್ರೆ ಆಮೇಲೆ ಏನ್ ಮಾಡಿದ್ರು ಪ್ರಯೋಜನ ಇರಲ್ಲ. ಅಭಿಷೇಕ ನಡಿಬೇಕು ಅಂದ್ರೆ ಎಲ್ರೂ ಒಂದಾಗ್ ಬಂದ್ರೆ ಸಾಕಾಗಲ್ಲ, ಪೂಜೆ ಸಾಮಗ್ರಿನೂ ಬೇಕು. ಸರಿ ಪುರೋಹಿತ್ರೆ, ನೀವ್ ಏನೇನ್ ಮಾಡ್ಬೇಕು ಅಂತಿದ್ದೀರೋ ಅದೆಲ್ಲ ಬೇಗ ಮಾಡಿಸಿ, ನಾವು ಬೇಗ ಹೊರಡ್ಬೇಕು. ಅಭಿಷೇಕನ ಈಗಲೇ ಶುರು ಮಾಡಿ ಪುರೋಹಿತ್ರೆ. ಪುರೋಹಿತ್ರೆ, ಏನು ಹುಡುಕ್ತಿದ್ದೀರಾ? ಅಭಿಷೇಕಕ್ಕೆ ಬೇಕಿರೋದೆಲ್ಲ ತಂದಿದ್ದೀರಾ, ಆದ್ರೆ ಜೇನು ಜೇನ್ ಅದ್ರಲ್ಲೇ ಇತ್ತಲ್ಲ ಪುರೋಹಿತ್ರೆ. ಇಲ್ಲಮ್ಮ,
ಬೇಗ ಯಾರಾದ್ರೂ ಒಬ್ರು ಹೋಗಿ ಜೇನ್ ತಗೊಂಡ್ ಬನ್ನಿ. ಇದಕ್ಕಿದ್ದಂಗೆ ಜೇನ್ ತಗೊಂಡ್ ಬನ್ನಿ ಅಂದ್ರೆ 1 ಗಂಟೆ ಆದ್ರೂ ಬೇಕಾಗತ್ತೆ ಪುರೋಹಿತ್ರೆ. ಗಂಟೆನಾ? ಅಷ್ಟು ಟೈಮ್ ಇಲ್ಲ ಯಜಮಾನ್ರೆ. ಇನ್ನೊಂದು 5 ನಿಮಿಷನೂ ಮೀರದೆ ಅಭಿಷೇಕ ಶುರು ಆಗಬೇಕು. ಇಲ್ಲೇ ನಿಂತ್ಕೊಂಡು ಟೆನ್ಷನ್ ಪಡ್ತಾ ಇದ್ರೆ ಹೇಗೆ? ಇಲ್ಲೇ ಎಲ್ಲಾದ್ರೂ ಜೇನುತುಪ್ಪ ಸಿಗುತ್ತೇನೋ ಹುಡ್ಕೋಣ ಬನ್ನಿ. ಎಷ್ಟು ಹುಡುಕಿದ್ರು ಅಮ್ಮನವ್ರ ಅಭಿಷೇಕನೂ ನಡೆಯಲ್ಲ, ನಿಮ್ ಕುಟುಂಬಗಳು ಒಂದಾಗಕ್ಕೂ ಸಾಧ್ಯ ಇಲ್ಲ. ಅಮ್ಮ, ಈ ಊರ್ನ ನೀನೇ ಕಾಪಾಡಬೇಕು. ಯಾರಿಗೂ ಯಾವ ಆಪತ್ತು ಬರಬಾರ್ದು. ಅಮ್ಮ, ಈ ಊರಿನ ಜನನ ನೀನೇ ಕಾಪಾಡ್ಬೇಕಮ್ಮ. ಊರಿಗೂ ನಮಗೂ ನೀನೇ ದಿಕ್ಕು ತಾಯಿ. ನೀನೇ ನಮ್ಮೆಲ್ರನ್ನೂ ಕಾಪಾಡಬೇಕು. ನನಗಳು ಮುಖ ನೋಡಕ್ಕಿಷ್ಟ ಇಲ್ಲ. ಹೊರಟೋಗು ಅಂತ ಹೇಳಿ. ಅಣ್ಣ, ಯಾರು ನಿಮ್ಮ ಅಣ್ಣ? ಆ ಸಂಬಂಧ ಯಾವತ್ತೋ ಮುರಿದೋಯ್ತು. ದೇವ್ರಿಗೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ಆ ದೇವರೇ ಇಳಿದು ಬಂದ್ರು ನಾವು ಒಂದಾಗಲ್ಲ. ಆಯ್ತಾ? ಇವಾಗ್ಲೂ ಅವ್ರೇನು ಅಂತ ನಿನ್ಗೆ ಅರ್ಥ ಆಗದೆ ಇದ್ರೆ ನಾನೇನು ಮಾಡಕ್ಕಾಗಲ್ಲ. ಅಣ್ಣ ಅನ್ನೋ ಪ್ರೀತಿ ನಿನ್ಗಿದ್ರೆ ಸಾಕಾಗಲ್ಲ. ತಂಗಿ ಅನ್ನೋ ಮಮಕಾರ ಅವ್ರಿಗೂ ಇರಬೇಕು. ಅವ್ರ ದೃಷ್ಟಿಲಿ ನೀನ್ ಯಾವತ್ತೋ ಸತ್ತು ಹೋಗಿದ್ಯಾ. ಇನ್ನು ಯಾಕೆ ತಾಪತ್ರಯ? ಯಾರು ಸತ್ತು ಹೋಗಿರೋದು? ಯಾರನ್ನ ಸಾಯಿಸಿದ್ದು? ಸತ್ತು ಹೋಗಿದ್ದು ನಿನ್ನ ಹೆಂಡತಿ ಅಲ್ಲ. ನೀವಿಬ್ರು ಸೇರಿ ಮಾಡಿದ ಕೆಲ್ಸಕ್ಕೆ ನಾವು ಸತ್ತು ಹೋದ್ವಿ. ನಮ್ ಕುಟುಂಬದ ಮರ್ಯಾದೆ ಸತ್ತು ಹೋಯ್ತು.
ಅದು ನಿಂಗ್ ಗೊತ್ತಿಲ್ಲಮ್ಮ, ಎಷ್ಟು ಪ್ರೀತಿಯಿಂದ ಸಾಕಿದ್ವಿ ಗೊತ್ತಾ ಅವಳನ್ನ. ಒಂದ್ ದೊಡ್ಡ ಮನೆ ಸೊಸೆ ಮಾಡ್ಬೇಕು ಅನ್ಕೊಂಡಿದ್ವಿ, ಅವಳು ಮಾಡಿದ್ದೇನು? ಏನ್ ತಪ್ಪು ಮಾಡಿದಾಳ್ರಿ? ಅವಾಗಿಂದ ಮುಖ ನೋಡಲ್ಲ, ಸತ್ತಿದಾಳೆ ಅಂತ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿದಿರಲ್ಲ. ನೀವು ಸುಮ್ನಿರ್ತೀರಾ? ಯಾಕೋ ಸುಮ್ನಿರ್ಬೇಕು? ನಿಮ್ಮಪ್ಪ ಏನ್ ಕಮ್ಮಿ ಮಾಡಿದಾರೆ ನಿಮ್ಮಮ್ಮಂಗೆ? ಮಹಾರಾಣಿ ತರ ನೋಡ್ಕೋತಿದಾರಲ್ಲೋ. ಇದಕ್ಕಿಂತ ದೊಡ್ಡ ಸಂಬಂಧನ ಇವ್ರು ನೋಡಿದ್ದು? ಏನೋ ನಿಮ್ಮಪ್ಪ ನಿಮ್ಮಮ್ಮನ್ನ ಬೀದಿ ಪಾಲ್ ಮಾಡಿರೋ ತರ, ದಿಕ್ಕಿಲ್ದಿರೋ ಜೀವನ ನಡೆಸ್ತಿದ್ದಾರೆ ಅನ್ನೋ ತರ ಮಾತಾಡ್ತಿದ್ದಾರೆ. ನಿಮ್ಮಪ್ಪನ್ಗೆ ಅವಮಾನ ಮಾಡೋ ಹಾಗೆ ಮಾತಾಡಿದ್ರೆ ನೀನ್ ಸುಮ್ನಿರ್ಬೋದು. ನಮ್ಮ ಅಣ್ಣನ್ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ. ನೋಡಿ ಆಂಟಿ, ಯಾವತ್ತೂ ನಡೆದಿರೋ ಜಗಳ ನೆನ್ಪ್ ಮಾಡ್ಕೊಂಡು ಇನ್ನು ಜಗಳನ್ ದೊಡ್ಡದ್ ಮಾಡೋದು ಕರೆಕ್ಟ್ ಅಲ್ಲ ಆಂಟಿ. ಕುಟುಂಬ ಅಂದ್ಮೇಲೆ ಮನಸ್ತಾಪ ಅನ್ನೋದು ಯಾರ ಮಧ್ಯೆ ಬೇಕಾದ್ರೂ ಬರುತ್ತೆ. ಸಾಧ್ಯ ಆದ್ರೆ ಅವ್ರನ್ನ ಒಂದ್ ಮಾಡೋ ಪ್ರಯತ್ನ ಮಾಡ್ಬೇಕು. ಒಂದಾಗೋದ ಅದಿವಾಗ ಆಗ್ದಿರೋ ಕೆಲ್ಸ. ಥ್ಯಾಂಕ್ಸ್ ಮಾವ. ನಾವು ಹುಟ್ಟಿದಾಗಿಂದ ಇಲ್ಲಿವರೆಗೂ ನಮ್ಮಮ್ಮನ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ನೋಡಿರಲಿಲ್ಲ. ಅವ್ರು ನಿಮ್ಮ ಮನೇಲಿರೋವರೆಗೂ ಎಷ್ಟು ಸಂತೋಷವಾಗಿದ್ರು ನನಗಂತೂ ಗೊತ್ತಿಲ್ಲ. ಆದರೆ ನಮ್ಮನೇಲಿದ್ದಾಗ ಅಮ್ಮನಿಗೆ ಬೇಜಾರಾಗಿದ್ದು ನಾನು ಯಾವತ್ತೂ ನೋಡಿಲ್ಲ. ಸೋದರ ಮಾವನ್ನ ಮತ್ತೆ ಅಮ್ಮನ ಕಣ್ಣಲ್ಲಿ ಕಣ್ಣೀರ್ನ ಒಟ್ಟಿಗೆ ನೋಡಿದೆ ಇವತ್ತು. ತುಂಬಾ ಥ್ಯಾಂಕ್ಸ್ ಮಾವ. ಪೂಜೆಗೋಸ್ಕರ ಅಂತ ಬಂದ್ವಿ, ಮುಗಿಸ್ಕೊಂಡು ಹೊರಟೋಗ್ತೀವಿ. ನೀವೇನು ಮಾತಾಡಬೇಡಿ. ಜೈ ದುರ್ಗಾ ಭವಾನಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಬ್ರದರ್ ಬನ್ನಿ. ಇವನೇನಿಲ್ಲಿ? ಏನು ಹಾಗೆ ನಿಂತ್ಕೊಂಡ್ಬಿಟ್ರಲ್ಲ? ನಮ್ ಜೊತೆ ನೀವು ಪಲ್ಲಕ್ಕಿನ ಹೊರರಂತೆ, ಬನ್ನಿ. ಹಲೋ ಆದಿ ಸರ್. ಹಲೋ. ಬನ್ನಿ, ನೀವು ಹೊತ್ಕೊಳ್ಳಿ. ಇದು ನಿಮ್ ಫ್ಯಾಮಿಲಿ ಮೆಂಬರ್ಸ್ ಮಾತ್ರನೇ ಹೊರಬೇಕನ್ಸುತ್ತೆ. ನೀವು ನಮ್ ಫ್ಯಾಮಿಲಿ ಮೆಂಬರೇ ಅಲ್ವಾ? ಅವರು ನಿಮ್ ಫ್ಯಾಮಿಲಿ ಮೆಂಬರಾ? ಅಂದ್ರೆ ನನ್ನ ಇಷ್ಟಪಡ್ತಿದ್ದಾಳ, ಅದಕ್ಕೆ ಫ್ಯಾಮಿಲಿ ಮೆಂಬರ್ ಅಂತಿದ್ದಾಳ. ಅಯ್ಯೋ ಲೋಕಿ, ಅವ್ರನ್ನ ನಮ್ ಫ್ಯಾಮಿಲಿ ಮೆಂಬರ್ ಅಂತಿದ್ಯಲ್ಲ. ನಿಂಗ್ ಗೊತ್ತಿಲ್ಲ ಅಲ್ವಾ? ಉತ್ಸವ ಮುಗಿದ್ಮೇಲೆ ಹೇಳ್ತೀನಿ. ಲೋಕೇಶ್ವರಿ ಏನು ಹಾಗಂತಿದ್ದಾಳೆ? ಅಂದ್ರೆ ನಾನು ಅವ್ರನ್ನ ಇಷ್ಟಪಡ್ತಿರೋ ವಿಷಯ ತಾತ ಲೋಕೇಶ್ವರಿಗೆ ಹೇಳ್ಬಿಟ್ಟಿದಾರಾ? ಅಮ್ಮವ್ರಿಗೆ ಸೇವೆ ಮಾಡ್ಬೇಕನ್ನೋದು ಬರೀ ಫ್ಯಾಮಿಲಿ ಮೆಂಬರ್ ಆಗ್ಬೇಕಂತ ಏನಿಲ್ಲ. ಆ ತಾಯಿ ಎಲ್ರಿಗೂ ತಾಯಿನೇ. ಬನ್ನಿ. ನೋಡು ದಾಕ್ಷಾಯಿನಿ, ನಮ್ಮ ಮಧ್ಯೆ ಮನಸ್ತಾಪ ಎಷ್ಟು ಬೇಕಾದ್ರೂ ಇರಬಹುದು. ಯಾರಾದ್ರೂ ನಮ್ ತಂಟೆಗೆ ಬಂದ್ರೆ
ನಾವೆಲ್ಲ ಒಂದೇ ಕುಟುಂಬ. ಅವರು ನಮ್ ಭಾವ, ಇವಳು ನನ್ನ ಹೆಂಡತಿ. ನಮ್ದೆಲ್ಲ ಒಂದೇ ಕುಟುಂಬ. ನೀವು ಒಂದಾಗಿದ್ರೆ ಒಬ್ಬರನ್ನೊಬ್ರು ಹೆಗ್ಲ ಮೇಲ್ ಕೂರಿಸ್ಕೊಂಡು ಮೆರವಣಿಗೆ ಮಾಡಿ. ನನ್ನ ಕಳ್ಳಿ ಅಂದ್ರೆ ಮಾತ್ರ ಸುಮ್ನಿರಲ್ಲ ನಾನು. ನೀನೇ ಕಳ್ಳಿ. ಅದಕ್ಕೆ ಇವನೇ ಸಾಕ್ಷಿ. ನಾವೆಲ್ಲರೂ ಇಲ್ಲಿ ಪೂಜೆ ಮಾಡ್ತಾ ಇದ್ರೆ ಇವನೊಬ್ಬ ಮಾತ್ರ ಅಲ್ಲಿ ಅನುಮಾನದಿಂದ ಓಡಾಡ್ತಾ ಇದ್ದ. ಅದಕ್ಕೆ ಡೌಟ್ ಬಂದು ಹಿಡ್ಕೊಂಡು ಬಂದೆ. ಡ್ಯಾಡಿ, ಮಮ್ಮಿ, ಯಾರೋ ಕಳ್ಳರು ನಮ್ಮನ್ನ ಎತ್ಕೊಂಡು ಹೋಗಕ್ಕೆ ನೋಡಿದಾಗ ಆ ಅಕ್ಕ ಮತ್ತೆ ಈ ಅಂಕಲ್ ನಮ್ಮನ್ನ ಕಾಪಾಡಿದ್ರು. ಇವತ್ತಿಂದ ನಿಂಗೆ ಈ ಊರಿಂದ ಬಹಿಷ್ಕಾರ ಹಾಕ್ತಿದೀವಿ. ಹೋಗು ಹೊರಗೆ. ಯಾರು ಬ್ರದರ್ ನೀನು? ಮೊದಲನೇ ಸಲ ಜೇನ್ ಇಲ್ದೇ ಇದ್ರೆ ಅಮ್ಮೋರ್ ಅಭಿಷೇಕ ನಿಂತೋಗುತ್ತೆ ಅಂದಾಗ ಬಂದು ಹೆಲ್ಪ್ ಮಾಡಿದೆ. ನನ್ನ ಮಕ್ಕಳನ್ನ ಅಪಾಯದಿಂದ ಕಾಪಾಡಿದ್ಯಾ. ಅಲ್ಲ, ಯಾರು ಬ್ರದರ್ ನೀನು? ಯಾರು ಅಂತೀರಲ್ಲ, ಅವರು ನಮ್ ಲೋಕೇಶ್ವರಿನ ಮದ್ವೆ ಆಗ್ತಿರೋ ಹುಡುಗ. ಲೋಕೇಶ್ವರಿ? ಹೌದು, ನಿಮ್ಮಿಬ್ರಿಗೂ ಮದ್ವೆ ಮಾಡೋಣ ಅನ್ಕೊಂಡಿದೀವಿ. ಗೊತ್ತಿಲ್ದೇ ಇರೋ ತರ ಮಾತಾಡ್ತಿದ್ದೀರಲ್ಲ. ಇನ್ನು ನನ್ನ ಫೋಟೋ ನೋಡಿದಿರೋರ್ ತರ ಕಾಲ್ ಎಳಿಯೋಕ್ ನೋಡ್ತಿದ್ದಾರೆ ಮಮ್ಮಿ. ನಿಮ್ ಅಳಿಯಂದ್ರು. ಹರಿ ಓಂ ಯಾ ದೇವಿ ಸರ್ವಭೂತೇಷು ಮಾತೃ ರೂಪೇಣ ಸಂಸ್ಥಿತ. ಅಮ್ಮ, ಇದು ಪವಿತ್ರವಾದ ಅಮ್ನೋರ್ ಹೂ ಮಾಲೆ. ನಿನ್ ಗಂಡ ಆಗ್ತಿರೋ ಹುಡುಗನ್ ಕೊರಳಿಗೆ ಹಾಕಮ್ಮ, ಎಲ್ಲ ಒಳ್ಳೇದೇ ಆಗುತ್ತೆ.
ಯಾವನ ಅವನು? ರೋಡ್ ಮಧ್ಯೆ ಆಡ್ತಿದ್ರಲ್ಲ, ಗಾಡಿ ತೆಗಿರಿ. ತೆಗಿಯಲ್ಲ, ರಿವರ್ಸ್ ತಗೋ. ನಾನು ಮುಂದಕ್ಕೆ ಹೋಗ್ಬೇಕು. ಯಾಕೋ? ಒಂದ್ಸಲ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ರಿವರ್ಸ್ ತಗೋ. ನಾವಿಲ್ಲಿ ಕ್ರಿಕೆಟ್ ಆಡ್ಬೇಕು. ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಆಡ್ಬೇಕು, ರೋಡ್ ಮೇಲಲ್ಲ. ನಮ್ಮಿಷ್ಟ ಕಣೋ, ನಾನ್ ಎಲ್ ಬೇಕಾದ್ರೂ ಆಡ್ತೀನಿ. ಈ ರೋಡ್ ನಿಮ್ ಸ್ವಂತದ್ದು ಅನ್ಕೊಂಡಿದೀರಾ? ಇದು ಪಬ್ಲಿಕ್ ರೋಡ್. ಇದು ನಮ್ ರೋಡೇ ಕಣೋ, ಇದು ನಮ್ ಏರಿಯಾ. ಈ ಏರಿಯಾ ಕಾರ್ಪೊರೇಟರ್, ಸೀನಿಯರ್ ರಾಜಕಾರಣಿ, ನಂಗೆ ಮಾವ ಆಗ್ಬೇಕು. ಈಗ ಮಾತಾಡೋ ನೋಡ್ತೀನಿ. ನೀವ್ ಯಾರಾದ್ರೂ ನಂಗೇನು, ಮರ್ಯಾದೆಯಿಂದ ದಾರಿ ಬಿಡಿ. ಯಾರ ಮನೆಯವನ ಇವನು? ಗೊತ್ತಿಲ್ಲ. ನಮ್ ರೇಂಜ್ ಏನಂತ ತೋರ್ಸೋಣ, ಅವನೇ ಹೋಗ್ತಾನೆ. ಏನಾ ಹುಡ್ಗ, ಹೋಗ್ತೀಯಾ ಇಲ್ವಾ? ಅಖಿಲ್, ಏನದ್ಕೆ? ಮುಖ ಆ ಕಡೆ ತಿರ್ಗಿಸ್ಕೊಂಡ್ ಮಾತಾಡ್ತಿದ್ಯಲ್ಲ. ಏನಿಲ್ಲ ಅದ್ಕೆ, ಏನಿಲ್ಲ. ನಿಂತ್ಕೋ ಅಖಿಲ್. ಇಲ್ ನೋಡು. ಯಾಕದ್ಗೆ? ನೋಡು ಅನ್ನಲ್ಲ. ತಲೆಗ ಗಾಯ ಹೇಗಾಯ್ತು ಅಖಿಲ್? ಏನಾಯ್ತು ಅಖಿಲ್? ಅಖಿಲ್ ಏನಾಯ್ತು? ಏನಾಯ್ತು ಅಖಿಲ್? ಅಖಿಲ್, ಆ ಗಾಯ ಹೇಗಾಯ್ತು? ಎಲ್ ಗಾಯ ಮಾಡ್ಕೊಂಡ್ಯೋ? ಕೆಳಗಡೆ ಏನಾದ್ರು ಬಿದ್ಬಿಟ್ಯಾ ಅಖಿಲ್? ಹೌದು, ಬೈಕ್ ಸ್ಕಿಡ್ ಆಗಿ ಕೆಳಗಡೆ ಬಿದ್ದೆ. ತಲೆಗೆ ಸ್ವಲ್ಪ ಏಟಾಯ್ತು ಅಷ್ಟೇ. ಇದು ಕೆಳಗ್ ಬಿದ್ದಿರೋ ಗಾಯ ತರ ಇಲ್ವಲ್ಲ, ಯಾರೋ ಹೊಡೆದಿರೋ ಗಾಯ ತರ ಆಗಿದೆ. ಏನ್ ಮಾತಾಡ್ತಿದ್ದೀರಾ ಭಾವ? ಅವನಿಗೇನ ದಂಡು ದರ್ಬಾರು ಇರೋದು, ನಮಗಿಲ್ವಾ? ನಾವು ತಿರುಗಿಸಿ ಹೊಡಿಯಕ್ಕಾಗಲ್ವಾ? ಹೌದು, ಅವ್ರನ್ನ ಹೊಡಿಬೇಕಾದ್ರು. ನನ್ನ ಕೆಲ್ಲೆ ಹೊಡಿತಾರ ಅವರು. ಇವಾಗ್ಲೇ ನಮ್ಮ ಮಾಮಿಗ್ ಕಾಲ್ ಮಾಡಿ ರೌಡೀಸ್ನ ಕಳ್ಸೋದಕ್ ಹೇಳ್ತೀನಿ. ಅವನ್ನ ಹೊಡಿಯೋದಿಕ್ಕೆ ರೌಡೀಸ್ ಬೇಕಾಗಿಲ್ಲ, ನಾವೇ ಸಾಕು. ಹೌದು, ನಾವೇ ಹೋಗಿ ಹೊಡಿಯೋಣ. ತುಳಿದು ತುಳಿದು ಬಾರ್ಸ್ ಬರೋಣ. ನಾಯಿಗ್ ಹೊಡ್ದಂಗ್ ಹೊಡಿಯೋಣ. ಅಯ್ಯೋ ದೇವ್ರೆ, ಲೇಡೀಸ್ ಎಲ್ಲ ರೊಚ್ಗೆದ್ದಿದ್ದಾರೆ. ನಾನು ರೊಚ್ಕೇಳಿಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ. ನಡೀರಿ, ಹೋಗಿ ಅವನ್ಗೊಂದ್ ಗತಿ ಕಾಣಿಸೋಣ. ನಡೀರಿ. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಅವನ ಹೆಸರು ಮಲ್ಲೇಶ್. ಈ ಏರಿಯಾ ಕಾರ್ಪೊರೇಟರ್ ಅವ್ರ ಮಾವ ಅಂತೆ. ಅನಾವಶ್ಯಕವಾಗಿ ಅವ್ರ ತಂಟೆಗೆ ಯಾಕೆ ಹೋಗ್ಬೇಕು? ಅವ್ನ್ ಯಾರಾದ್ರೆ ನಮ್ಗೇನು ಅಖಿಲ್? ಅವನು ನಿನ್ಗ್ ಹೊಡೆದಿದ್ದಾನೆ. ಅವನಿಗೆ 4 ಬಾರ್ಸಿ ಅವನ್ ಕೈಲಿ ಸಾರಿ ಹೇಳ್ತೀವಿ. ಸಾರಿ ಎಲ್ಲ ಬೇಡ. ಅದ್ಗೆ ಅಂತವ್ರ ಜೊತೆ ಯಾವ ಜಗಳನು ಬೇಡ. ನನ್ ಮಾತ್ ಕೇಳಿ. ಯಾವನೋ ದಾರಿ ಹೋಗೋ ದಾಸಿಯ ನಿಂಗ್ ಹೊಡೆದ್ರೆ ನಾವ್ ನೋಡ್ಕೊಂಡ್ ಸುಮ್ನಿರ್ಬೇಕಾ? ಅವನು ನೀನ ಹೆದರ್ಸಿದ್ರೆ ಸುಮ್ನೆ ಬಿಟ್ಬಿಡ್ಬೇಕಾ? ನನ್ ಮೈದ್ನ ಮೇಲೆ ಕೈ ಮಾಡ್ತೋನ್ ಕೈನ ಮುರ್ದ್ ಹಾಕ್ತೀನಿ. ಸಾರಿ ಹೇಳಿಸ್ತೀವಿ. ಅಯ್ಯೋ, ಅದೆಲ್ಲ ಬೇಡ. ಅದ್ಗೆ ಇನ್ನೇನು ಮಾತಾಡ್ಬೇಡ ಅಖಿಲ್. ಅವನ್ನ ಹೊಡೆದ್ ಬಂದು ನಿಂಗೆ ಫಸ್ಟ್ ಏಡ್ ಮಾಡ್ತೀನಿ. ನಡಿ, ಅವನ್ ಎಲ್ಲಿದ್ದಾನೋ ತೋರ್ಸು. ಹೆಂಗಸರ ಮೇಲೆ ಕೈ ಮಾಡ್ತೀಯ? ಮೊದ್ಲು ಅವರೇ ನಂಗೆ ಹೊಡೆದಿದ್ದು. ಯಾಕ್ರಿ ಹೊಡೆದ್ರಿ ಹೊಸೋರೆ? ಇವನು ನಮ್ಮ ಅಖಿಲ ಹೊಡೆದಿದ್ದಾರಿ. ನನ್ ತಮ್ಮನ ಮೇಲೆನೆ ಕೈ ಮಾಡ್ತೀಯಾ?
ಈ ರೋಡ್ ಏನಾದ್ರೂ ನಿಮ್ಮ ಅಪ್ಪಂದು ಅಂತ ಅನ್ಕೊಂಡಿದ್ಯಾ? ಪಬ್ಲಿಕ್ ಪ್ಲೇಸ್ ಅಲ್ಲಿ ನ್ಯೂಸನ್ಸ್ ಕ್ರಿಯೇಟ್ ಮಾಡಿ ಪಬ್ಲಿಕ್ಗೆ ಡಿಸ್ಟರ್ಬ್ ಮಾಡಿದ್ದು ಅಲ್ಲದೆ ನನ್ನ ತಮ್ಮನ್ನೇ ಹೊಡೆದು ಸಾಯಿಸ್ತೀನಿ ಅಂತ ವಾರ್ನಿಂಗ್ ಕೊಡ್ತೀಯಾ? ನಿಮ್ಮ ಮಾವ ಕಾರ್ಪೊರೇಟರ್ ಆದ್ರೆ ನನಗೇನು, MLA ಮಿನಿಸ್ಟರ್ ಆದ್ರೆ ನನಗೇನೋ? ಅಖಿಲ್ ನನಗೂ ತಮ್ಮನೇ ಅಣ್ಣ. ಅವ್ನಿಗೆ ಯಾರಾದ್ರೂ ಹೊಡೆದ್ರೆ ನಾನು ಮಾತ್ರ ಸುಮ್ಮನೆ ಇರ್ತೀನ ಏನು? ಅಖಿಲ್ನ ಹೊಡೆದವನು ಹೊಡೆದು ಸಾಯಿಸ್ತೀನಿ. ಆ ವಿಷಯ ನಿಂಗೆ ಗೊತ್ತಿಲ್ವಾ? ನಾನು ಹೇಳೋಷ್ಟು ಯೋಚನೆ ಕೂಡ ಇರಲಿಲ್ವಾ ನಿಮ್ಗೆ? ನಿಮ್ಗೇನಾದ್ರೂ ಆಗಿದ್ರೆ, ಅವ್ರು ನಿಮ್ಗೇನಾದ್ರೂ ಮಾಡಿದಿದ್ರೆ? ಅವ್ರು ನಮಗೇನ್ ಮಾಡ್ತಾರ ಅಭಿ? ನನ್ ಮೈದ್ನನ್ ಮೇಲೆ ಅವನು ಕೈ ಮಾಡಿದ್ದ. ಅವನ್ ಕೆನ್ನೆಗೆ 4 ಬಾರಿಸಿ ಸಾರಿ ಹೇಳಿಸ್ಬೇಕು. ನಾನು ಅಷ್ಟು ಮಾತ್ರ ಯೋಚನೆ ಮಾಡಿದ್ದೆ ರೀ. ರೌಡಿಗಳನ್ನ ಹೊಡಿಬೇಕು ಅಂದ್ರೆ ನಾನಿದ್ದೀನಲ್ಲ, ನೀವ್ಯಾಕೆ ಹೋದ್ರಿ? ಅವನು ಅಕ್ಕಿಲ್ಲ ಹೊಡೆದ್ರೆ ನಮ್ಮನ್ನು ಹೊಡೆದಾಗೆ ಅಭಿ. ಚಿಕ್ಕೋನಿಗೆ ಎಷ್ಟು ನೋವಾಗುತ್ತೋ ನಮಗೂ ಅಷ್ಟೇ ನೋವಾಗುತ್ತೆ ಅಭಿ. ಅಖಿಲಿಗೆ ನೋವಾದ್ರೆ ನಾನ್ ತಡ್ಕೊಳ್ಳಲ್ಲ ಬಾಬಾ. ಈ ಮನೇಲಿ ಯಾರಿಗೆ ಏನೇ ಆದ್ರೂ ನನಗೂ ತಡ್ಕೊಳಕ್ಕಾಗಲ್ಲಮ್ಮ. ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಒಂದು ಪದ್ಧತಿ ಇರುತ್ತೆ. ಯೋಚನೆ ಮಾಡೋ ಬದಲು ಆವೇಶಪಟ್ಟು ನಡೆದಿದ್ದೇನೋ ನಡೆದೋಯ್ತು ಅಭಿ. ಇವ್ರು ತಪ್ಪೋ ಸರಿನೋ ಅನ್ನೋದು ಪಕ್ಕಕ್ಕಿಟ್ರೆ ನಾವೆಲ್ಲ ಒಂದೇ ಅಂತ ಪ್ರೂವ್ ಮಾಡಿದ್ದಾರೆ. ಹೌದು, ಈ ಮನೇಲಿ ಯಾರಿಗೇನೇ ಆದ್ರೂ ಎಲ್ರೂ ಸ್ಪಂದಿಸ್ತಾರೆ ಅಂತ ನನಗಿವತ್ತು ಅರ್ಥ ಆಯ್ತು. ನಿಮ್ ಮಧ್ಯೆ ಇರೋ ಒಗ್ಗಟ್ಟು ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಕೂಡ್ ಕುಟುಂಬ ಅಂದ್ರೆ ಎಲ್ಲರೂ ಒಟ್ಟಿಗೆ ಬಾಳೋದೇ ಅಲ್ಲ ನಮ್ಮ. ಹಾಗೇನೆ ಎಲ್ಲರೂ ಒಟ್ಟಿಗೆ ಸೇರಿ ತೀರ್ಮಾನ ತಗೋಬೇಕಾಗತ್ತೆ. ಮನೇಲಿ ಯಾರಿಗೆ ಏನಾದ್ರೂ ಆದ್ರೆ ಎಲ್ಲರೂ ಸಂಕಟ ಪಡ್ತಾರಲ್ವಮ್ಮ. ಆ ಪರಿಸ್ಥಿತಿ ಬರಬಾರ್ದು ಅಂತಂದ್ರೆ ಯಾರು ಏನು ಮುಚ್ಚಿಡಬಾರ್ದು, ಎಲ್ಲರ ಹತ್ರನೂ ಹಂಚ್ಕೋಬೇಕು. ಅವಾಗ ಯಾವ ಸಮಸ್ಯೆನೂ ಬರಲ್ಲ. ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದಿಷ್ಟೇ. ನಿಜ ಹೇಳಿದ್ಯಾ ಅಭಿ. ನಾವೆಲ್ಲರೂ ಒಂದೇ ಮಾತಿನ ಮೇಲೆ ನಿಂತ್ರೆ ಯಾವ ಸಮಸ್ಯೆನೂ ಬರಲ್ಲ. ಅವರಷ್ಟಕ್ಕವರೇ ತೀರ್ಮಾನ ತಗೊಳ್ಳೋದ್ ಬಿಟ್ಟು ಎಲ್ಲರೂ ಜೊತೆ ಕೂತು ಅಭಿಪ್ರಾಯ ಹಂಚ್ಕೋಬೇಕು. ಇಲ್ಲಿವರೆಗೂ ನಮ್ ಕುಟುಂಬದಲ್ಲಿ ಹಾಗೆ ನಡ್ಕೊಂಡ್ ಬರ್ತಾ ಇದೆ. ಎಲ್ರೂ ಒಂದೇ ಮಾತಿನ ಮೇಲೆ ನಿಲ್ತಾ ಇದೀವಿ. ಪ್ರತಿಯೊಬ್ರು ಕೂಡ ಇನ್ನೊಬ್ರು ಕ್ಷೇಮ ಬಯಸ್ತಾ ಇದಾರೆ. ಏನೇ ನಡೆದ್ರೂ ಸ್ಪಂದಿಸ್ತಾ ಇದಾರೆ. ನೀವೆಲ್ಲ ಯಾವಾಗ್ಲೂ ಹೀಗೆ ಇರ್ಬೇಕು. ಖಂಡಿತ ಅತ್ತೆ, ನಮ್ಮನ್ನ ಯಾರೂ ಬೇರೆ ಮಾಡಕ್ಕಾಗಲ್ಲ. ಬೇರೆ ಮಾಡ್ಬೇಕು ಅನ್ನೋ ಯೋಚನೆ ಕೂಡ ಯಾರು ಮಾಡಲ್ಲ ಅತ್ತೆ. ಒಂದ್ ವೇಳೆ ಯಾರಾದ್ರೂ ಪ್ರಯತ್ನ ಪಟ್ರು ಅದು ನೆರವೇರೋದಿಲ್ಲ. ಹೌದಮ್ಮ, ಇದು ವಸುದೈವ ಕುಟುಂಬ. ಹಾ, ನಿಜವಾಗ್ಲೂ ಇದು ವಸುದೈವ ಕುಟುಂಬ. ಐ ಆಮ್ ಸಾರಿ. ಭಯ ಪಟ್ಬಿಟ್ರಾ? ಜಸ್ಟ್ ಲೈಕ್ ಕಿಡಿಂಗ್. ನಿಮಗ್ ಬೈಬೇಕು ಅನ್ಸಿದ್ರೆ ಬೈದ್ಬಿಡಿ, ಹೊಗಳ್ಬೇಕು ಅನ್ಸಿದ್ರೆ ಹೊಗಳ್ಬಿಡಿ. ಆದ್ರೆ ಈ ತರ ಟೆನ್ಷನ್ ಕೊಡ್ಬೇಡಿ. ಥ್ಯಾಂಕ್ ಯು ಹೊಸೂರೆ. ನಿಮ್ಮ ಮೈದನ ಮೇಲೆ ಇರೋ ನಿಮಗಿರೋ ಅನುಕಂಪಕ್ಕೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ಮುಂಚೆ ಪಾವನಿ ಅತ್ತಿಗೆನೂ ನಮ್ಮನ್ನು ಹೀಗೆ ನೋಡ್ಕೊಳ್ತಾ ಇದ್ರು. ನಮ್ಗೆ ಯಾರು ಏನು ಅನ್ನಕ್ ಬಿಡ್ತಾನೆ ಇರಲಿಲ್ಲ. ನಮ್ಮ ಡ್ಯಾಡಿ ಅಮ್ಮನ ಕೈಯಲ್ಲಿ ಕೂಡ ಏನು ಅನ್ನಿಸ್ತಿರ್ಲಿಲ್ಲ. ಅಷ್ಟೊಂದು ಮುದ್ದಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ. ಇವಾಗ ನೀವು ಅಷ್ಟಕ್ಕೂ ಅಷ್ಟೊಂದು ಧೈರ್ಯ ಹೇಗ್ ಬಂತು ನಿಮ್ಗೆ? ಏನೋ ಗೊತ್ತಿಲ್ಲ, ಮೊದ್ಲು ಕೋಪ ಬಂತು. ಆವೇಶದಲ್ಲಿ ಎಲ್ರನ್ನೂ ಕರ್ಕೊಂಡು ಹೋಗ್ಬಿಟ್ಟೆ. ನೀವು ಬರ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ. ಆದ್ರೆ ನೀವು ಬಂದಿದ್ದು ಒಳ್ಳೇದೇ ಆಯ್ತು. ನಾವ್ ಸೇಫ್ ಆದ್ವಿ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಹೊಸೋರೆ. ಇವತ್ತು ನೀವು ಮಾಡಿರೋ ಒಂದು ಒಳ್ಳೆ ಕೆಲಸಕ್ಕೆ ಅಮ್ಮ ಡ್ಯಾಡಿ ತುಂಬಾ ಸಂತೋಷವಾಗಿದ್ದಾರೆ. ಈ ಫ್ಯಾಮಿಲಿ ಯಾವಾಗ್ಲೂ ಒಂದಾಗೆ ಬಾಳುತ್ತೆ ಅನ್ನೋ ನಂಬಿಕೆ ಅವ್ರ ಕಣ್ಣಲ್ಲಿ ಕಾಣ್ತಾ ಇತ್ತು. ಐ ಥಿಂಕ್ ಇವತ್ತು ಅವ್ರು ತುಂಬಾ ಸಂತೋಷ ಪಟ್ಟಿರ್ತಾರೆ.
ಹೌದ್ರಿ, ಅಬಿಗೆ ಈ ಕುಟುಂಬದ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಜವಾಬ್ದಾರಿನೂ ಇದೆ. ಮನೆಯಲ್ಲಿ ಯಾರಿಗೂ ಕೂದ್ಲು ಕೊಂಕಕ್ಕೂ ಬಿಡೋದಿಲ್ಲ. ಅಬಿಗೆ ತಕ್ಕ ಹೆಂಡತಿ ವಸು, ಅವಳಲ್ಲಿ ಏನೋ ಒಂದು ಶಕ್ತಿ ಇದೆ ರೀ. ಪಾವನಿ ನಮ್ಮ ಮನೆಗೆ ಬಂದಾಗ ಅವಳಿಗಿಂತ ಒಳ್ಳೆ ಸೊಸೆ ಇನ್ನೊಬ್ಳು ಇರಲ್ಲ ಅನ್ಕೊಂಡಿದ್ದೆ. ವಸು ಬಂದು ಅವ್ರ ಅಕ್ಕನ್ನೇ ಮೀರ್ಸ್ಬಿಟ್ಟಿದ್ದಾಳೆ. ಪಾವನಿ ವಸು ಅಂತ ಸೊಸೆಯರು ಸಿಕ್ಕಿರೋದು ನಾವ್ ಯಾವ್ದೋ ಜನ್ಮದಲ್ಲಿ ಮಾಡಿರೋ ಪುಣ್ಯ. ಈ ಕುಟುಂಬ ಯಾವಾಗ್ಲೂ ಹೀಗೆ ಕೂಡು ಕುಟುಂಬನೇ ಆಗಿರ್ಬೇಕು ರೀ. ಅನುಬಂಧದ ಜೊತೆ ಅನ್ಯೋನ್ಯತೆನೂ ಇರಬೇಕು. ಯಾರಿಂದನೂ ಕೂಡ ಈ ಕುಟುಂಬ ಒಡೆದು ಹೋಗ್ಬಾರ್ದು ರೀ. ಆ ಪರಿಸ್ಥಿತಿ ಯಾವತ್ತೂ ಬರಲ್ಲ ಜಯಂತಿ, ನನ್ಗ ನಂಬಿಕೆ ಇದೆ. ಈ ಮನೆ ಗೋಡೆಗಳು ಮರಗಳು ಕೂಡ ನಮ್ಮಿಂದ ದೂರ ಆಗಲ್ಲ ಅಂತ ವಸು ಈ ಮನೆನ ಕಾಪಾಡಿ ಸಾಬೀತ್ ಮಾಡಿದಾಳೆ. ನಮ್ ಮಕ್ಕಳಂತ ಮಕ್ಕಳು, ನಮ್ ಸೊಸೆಯರಂತ ಸೊಸೆಯಂದ್ರು ಪ್ರತಿ ಮನೆಯಲ್ಲೂ ಇರಬೇಕು ರೀ. ಆಗ ಪ್ರತಿ ಕುಟುಂಬನೂ ಚೆನ್ನಾಗಿರುತ್ತೆ. ಹೌದು ಜಯಂತಿ, ಎಲ್ಲಾ ಕುಟುಂಬಗಳು ಚೆನ್ನಾಗಿದ್ರೆ ಆಗ ಪ್ರಪಂಚ ಎಲ್ಲ ಒಂದೇ ಕುಟುಂಬದ ತರ, ವಸುದೈವ ಕುಟುಂಬದ ತರ ಇರುತ್ತೆ. ನಿಂತ್ಕೋ ವಸು. ಏನಕ್ಕ? ಕಾಫಿ ಯಾರ್ಗೆ? ಅವರಿಗೆ. ಅಬ್ಬಿ ಕೇಳದ್ನಾ? ಇಲ್ಲ ಅಕ್ಕ, ದಿನ ಈ ಟೈಮ್ಗೆ ಅವರು ಕಾಫಿ ಕುಡಿತಾರಲ್ವಾ, ಅದಕ್ಕೆ ತಗೊಂಡು ಹೋಗ್ತಿದೀನಿ. ಅಗತ್ಯ ಇಲ್ಲ, ಆ ಕಾಫಿನ ನೀನೇ ಕುಡಿದ್ಬಿಡು. ಯಾಕಕ್ಕ? ಅವ್ರು ಕೇಳಕ್ಕೂ ಮುಂಚೆ ಎಲ್ಲಾ ಕೆಲಸ ಮಾಡ್ತೀವಿ ಅಂತ ಸದ್ರ ಮಾಡ್ಕೊಂಡಿದಾರಾ? ನಮ್ಮನ್ನ ಅಡ್ಗೆ ಮನೆ ಕುರಿಗಳು ಗುಲಾಮ್ರು ಅನ್ಕೊಂಡಿದಾರಾ? ನಾವು ಪಡೋದು ಕಷ್ಟನೇ ಅಲ್ಲ, ಬರೀ ಗಂಡಸರು ಪಡೋದೇ ಕಷ್ಟ. ಅವ್ರ ಕಷ್ಟದಿಂದ ನಾವು ಎಂಜಾಯ್ ಮಾಡ್ತಿದೀವಿ ಅಂತಾರಾ? ಯಾರು ಹೇಳಿದ ಹಾಗಂತ? ನಿಮ್ ಮಗನೇ ಅಂದಿದ್ದು ಅತ್ತೆ. ಅವರು ಗಂಡು ದೊರೆಗಳಂತೆ, ನಾವು ಅವ್ರು ಗುಲಾಮ್ರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.